ವಾಟರ್ ಪ್ಯೂರಿಫೈಯರ್ನ ಫ್ರಂಟ್ ಕವರ್ ಟಾಪ್ನ ಮ್ಯಾಗ್ನೆಟ್ಸ್ ರಿಲೀಸ್ ಆಗೋವರೆಗೂ ನಿಧಾನವಾಗಿ ಎಳೀರಿ. ಕೇಬಲ್ ಎಳೆಯೋವಷ್ಟು ಜಾಗ ಸಿಗ್ಲೇಬೇಕು. ಆಮೇಲೆ ಪ್ಯೂರಿಫೈಯರ್ ಮತ್ತೆ ಫ್ರಂಟ್ ಕವರ್ನ ಕನೆಕ್ಟ್ ಆಗುವಂತ ವೈರ್ನ ನಿಧಾನವಾಗಿ ತೆಗೀರಿ. ವೈರ್ ಬಿಚ್ಚಿದ ಕೂಡ್ಲೆ ಪ್ಯೂರಿಫೈಯರ್ನ ಬಾಡಿಯಿಂದ ಫ್ರಂಟ್ ಕವರ್ನ ಆರಾಮಾಗಿ ಡಿಸ್ಕನೆಕ್ಟ್ ಮಾಡಿ. ಮೊದಲ್ ಫಿಲ್ಟರ್ನ ನಿಧಾನವಾಗಿ ಹಿಡಿದು ಅದನ್ನ ಹೋಲ್ಡರ್ ಮೂಲಕ ತೆಗೀರಿ. ಫಿಲ್ಟರ್ನ ಎಡಗಡೆಗೆ ತಿರುಗಿಸಿ ಅದನ್ನ ಹೊರಗಡೆ ತೆಗೀರಿ. ಆರೋಸ್ ಎಲ್ಲಿದೆ ಅಂತ ನೋಡಿ ಹೊಸ ಫಿಲ್ಟರ್ನ ಇಡಿ. ಆರೋ ಎಡಗಡೆಗಿರ್ಬೇಕು. ಫಿಲ್ಟರ್ನ ಬಲಗಡೆಗೆ ತಿರುಗಿಸ್ಬೇಕು. ಫಿಲ್ಟರ್ ಪಾಯಿಂಟ್ಸ್ ಅಲ್ಲಿರೋ ಆರೋ, ಹೌಸಿಂಗ್ ಅಲ್ಲಿರೋ ಆರೋ ಒಂದೇ ಕಡೆ ಇರಬೇಕು ಅಂತ ನೋಡ್ಕೊಳ್ಳಿ. ಹೊಸ ಫಿಲ್ಟರ್ನ ತಿರುಗಿಸಿ ಲಾಕ್ ಮಾಡಿ. ಬೇರೆ ಫಿಲ್ಟರ್ಸ್ಗೂ 4ರಿಂದ 7ರವರೆಗೂ ಮಾಡಿದ್ದನ್ನ ಮಾಡಿ. ಫ್ರಂಟ್ ಕವರ್ನ ಮತ್ತೆ ಇಡೋಕ್ಕೂ ಮುಂಚೆ ಟ್ಯಾಪ್ ಎತ್ಬಿಡಿ. ಫ್ರಂಟ್ ಕವರ್ನ ಮತ್ತೆ ಇಡುವಾಗ ಅದು ಮಧ್ಯದಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಟ್ಯಾಂಕ್ ಕವರ್ನ ಪಕ್ಕದಲ್ಲಿ ಇಟ್ಟು ಕೇಬಲ್ನ ಇನ್ಸರ್ಟ್ ಮಾಡಿ. ಇಮೇಜ್ ಅಲ್ಲಿ ಕಾಣೋ ಹಾಗೆ ಟ್ಯಾಂಕ್ ಕವರ್ನ ಮತ್ತೆ ಅದರ ಜಾಗದಲ್ಲಿಟ್ಟು ಫಿಕ್ಸ್ ಮಾಡಿ.